ನೋಡಪ್ಪ, ನಾನು ನಿನ್ನೆ ಮಾತಾಡಿದ್ದೀನಿ. ಅವರು ರಿಪೋರ್ಟ್ ಬರಲಿ. ನಾನು ಟಿವಿಲಿ ಏನ್ ಸ್ಟೇಟ್ಮೆಂಟ್ ಆಗಿದೆ ಅದ್ರ ವಿಚಾರದ ಬಗ್ಗೆ ತಾವೇನ್ ಪ್ರಚಾರ ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ನಾನು ನೋಡಿದೆ. ಈಗ ಇನ್ನ ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ರಾಜಕೀಯವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು, ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟರ್ ಇಲ್ಲ ಚೀಫ್ ಮಿನಿಸ್ಟರ್ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಮಾಡಬೇಕು. ರಿಪೋರ್ಟ್ ಬರಲಿ, ಆಮೇಲೆ ಮಾತಾಡ್ತೀವಿ. ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿ ವಜಾ ಆಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು, ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಈಗ ಬೇಡ, ಅದು ನಮ್ಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ ಹೋಗಿದ್ದು ಗೊತ್ತು, PL ಹಾಕಿದ್ದು ಗೊತ್ತು, PL ನಡೀರಿ ಅಲ್ಲೇ ಲೋಕಲ್ ಅಲ್ಲಿ ಹೋಗಿ ಅಂತ ಅನ್ಬಿಟ್ಟು ಅವ್ರು ಬೈದ್ ಕಳಿಸಿದ್ದು ಗೊತ್ತು. ಅದೆಲ್ಲ ನಮ್ಗೆ ಗೊತ್ತಿದೆ ಅದು. ಬಟ್ ಅದನ್ನ ಯಾರನ್ನು ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಳಲ್ಲ. ಬುರ್ಡೆನ್ ಎತ್ಕೊಂಡೋಗಿ ಡೆಲ್ಲಿಗೂ ಎತ್ಕೊಂಡು ಹೋಗೋರು ಬುರ್ಡೆನ. ಅದು ಕೂಡ ನಮ್ಗೆ ಮಾಹಿತಿ ಇದೆ. ಬಟ್ ಅದನ್ನ ನಾವು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಅವರೇ ನಮ್ಗೆ ನೋಟಿಫೈ ಇದನ್ನ ತಿಳಿಸ್ಲಿ ಅದನ್ನ.